ಈಗಲೂ ಹೇಳ್ತೀನಿ, ಪ್ರಾಣ ಕೊಡ್ತೀನಿ. ನನ್ನ ಪ್ರಾಣ ಇವತ್ತು ಹೋಯ್ತೈತೆ. ನಾಳೆ ಯಾರಿಗೆ ಕೊಡಲಿ ಅಂದರೆ ಕಿಚ್ಚ ಸುದೀಪ್ ಸರ್ ಪಾದಕ್ಕೆ ಇದು ಮಾಡಿ ಅಂದರೆ ನಾನು ಹೋಗ್ತೀನಿ. ಅಂಥ ಅಭಿಮಾನ ಹುಚ್ಚನ ಮಗ ನಾನು, ಗೊತ್ತಾಯ್ತಾ? ಯಾಕೆಂದರೆ ಆ ಥರ ಇರುತ್ತೆ ಬಿಗ್ ಬಾಸ್ ಅಂದರೆ ಸುಮ್ಮನೆ ಹೇಳೋದಲ್ಲ ಅದು. ಯಾಕಂದರೆ ಸುದೀಪ್ ಅವರು ಪ್ರಿಪೇರಾಗಿ ಬಂದಿರಲ್ಲ, ಅವ್ರ ಭಾವನೆನೇ ಪ್ರಿಪರೇಷನ್. ಹೌದು, ಸುಮ್ಮನೆ ಹೇಳೋದಲ್ಲ. ನಾನು ಬರ್ತಿದ್ದೀನಿ ಬಿಗ್ ಬಾಸಿಗೆ, ನನಗೂ ಅಷ್ಟೆಲ್ಲ ಅಭಿಮಾನಿಗಳಿದ್ದಾರೆ. ಏನಮ್ಮ ಆ ಥರ ಅಲ್ಲ ಅಮ್ಮ. ನೋಡ್ತೀರಲ್ವಾ? ಖಂಡಿತ. ಯಾರು ಇಷ್ಟ ಆಗ್ತಾರೆ? ನಮ್ಮ ಒನ್ ನಾಟ್ ಓನ್ಲಿ ಸ್ಟಾರ್ ಇಂಡಿಯನ್ ಪವರ್ಫುಲ್ ಅಂತ ಹೇಳೋಕ್ಕಾಗಲ್ಲ ಅವರು. ಯಾಕೆಂದರೆ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಸ್ಟಾರು. ಎವ್ರಿ ಇವನ್ ಇಂಡಿಯಾದಲ್ಲಿ ಸುಮ್ಮನೆ ಸ್ಕೋಪ್ ತಗೊಳಕ್ಕೆ ಹೇಳ್ತಾ ಇಲ್ಲ. ಯಾಕೆಂದರೆ ಆ ರೇಂಜಲ್ಲಿ ಆ್ಯಕ್ಟಿಂಗ್ ಬರೋದು ಅದು ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಮಾತ್ರ. ಯಾಕೆಂದರೆ ಕನ್ನಡಿಗದ ಏಕೈಕ ಕಣ್ಮಣಿ, ಗೊತ್ತಾಯ್ತಾ? ಒನ್ ನಾಟ್ ಓನ್ಲಿ ಕಿಚ್ಚ ಸುದೀಪ್ ಸರ್. ಸ್ಪರ್ಧಿಗಳಂತ ಬಂದಾಗ ಯಾರು ಇಷ್ಟ ಆಗ್ತಾರೆ? ಎಲ್ಲರೂ ಇಷ್ಟ ಆಗ್ತಾರೆ. ಒನ್ ಆಫ್ ದಿ ಇವನ್, ಯಾಕೆಂದರೆ ಅವನು ಡ್ರೋನ್ ಪ್ರತಾಪನ್ನು ಇಷ್ಟ ಆಗ್ತಾನೆ. ಈ ಕಡೆ ಒಂದು ತುಕಲ್ಲಿ ಅವನ ಹೆಸರನ್ನು ಸಂತೋಷ್ ಅವನು ಇಷ್ಟ ಆಗ್ತಾನೆ. ಈಚ್ ಆ್ಯಂಡ್ ಎವ್ರಿ ಪೀಪಲ್ ಆರ್ ಇಂಟ್ರೆಸ್ಟಿಂಗ್ ಬಿಕಾಸ್ ಕನ್ನಡಿಗರು ಇರ್ತಿರೋದು. ಯಾಕಂದರೆ ಒನ್ ಆಫ್ ದಿ ಎಕ್ಸ್ಟ್ರಾರ್ಡಿನರಿ ಇದು ರೀ ಕನ್ನಡದಲ್ಲಿ ಬರ್ತಾ ಇರೋದು. ಬಿಗ್ ಬಾಸ್ ಇದೆಯಲ್ಲ, ಸೀಸನಲ್ಲಿ ಎಷ್ಟು 8 or 9 or 10 ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ 10 ಇದೆ. ನೆಕ್ಸ್ಟ್ 11 ಅವರು ಬರ್ಬೇಕಾದ್ರೆ 10 ಅವರು ಹೆಂಗೆ ಮಾಡಿರೋ ಇನ್ನು 11ಅಲ್ಲಿ ಬರೋಕೆ ಎದುರ್ಕೋಬೇಕು ಸೆಲೆಕ್ಷನ್ ಆ ಥರ ಇರುತ್ತೆ ಬಿಗ್ ಬಾಸ್ ಅಂದರೆ ಸುಮ್ಮನೆ ಹೇಳೋದಲ್ಲ ಅದು. ಯಾಕಂದರೆ ಸುದೀಪ್ ಅವರು ಪ್ರಿಪೇರಾಗಿ ಬಂದಿರಲ್ಲ, ಅವ್ರ ಭಾವನೆನೇ ಪ್ರಿಪರೇಷನ್. ಹೌದು, ಸುಮ್ಮನೆ ಹೇಳೋದಲ್ಲ. ನಾನು ಬರ್ತಿದ್ದೀನಿ ಬಿಗ್ ಬಾಸಿಗೆ, ನನಗೂ ಅಷ್ಟೆಲ್ಲ ಅಭಿಮಾನಿಗಳಿದ್ದಾರೆ. ಏನಮ್ಮ ಆ ಥರ ಅಲ್ಲ ಅಮ್ಮ. ಯಾಕಂದರೆ ಬಿಗ್ ಬಾಸ್ ಅಂದರೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಅಂತ ಏನು ಕೇಳ್ತಾರೆ ಅಂದರೆ ಸುದೀಪ್ ಅವರು ಫಸ್ಟ್ ಆಫ್ ಆಲ್. ಯಾಕಂದರೆ ಅವರು ಇದರಲ್ಲಿರೋದು, ಬಟ್ ಅವ್ರ ಅಭಿಮಾನಿ ಅವರ ಶಿಷ್ಯಂದರು ಹಂಗೆ ಇರೋದು. ನಾನು ಹೋದ್ರೂ ಹಂಗೆ ಆಗೋದು. ನಾನು ಬಿಗ್ ಬಾಸಿಗೆ ನನಗೂ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಬಿಗ್ ಬಾಸಿಗೆ ನಾನೇ ಫಸ್ಟ್ ಇದಿರಬೇಕು ಅಂತ ಹಾಕ್ತೀನ ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ, ಆಗ್ಬೋದು. ಯಾರಿಗೆ ಗೊತ್ತು. ಇವನ್ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಹಂಗೆ ಅನ್ಕೋಬೇಕು. ನಾನು ಬಿಗ್ ಬಾಸಿಗೆ ಬರಲ್ಲ ಅಂದ್ಕೊಂಡವ್ರು ನಮಗೆಲ್ಲ ಏನು ಬಿಗ್ ಬಾಸು, ನಾವೆಲ್ಲ ಊಟ ಮಾಡೋ ಮಲಿಕೋಬೇಕಾದವರು, ಯಾಕೆ ಬಿಗ್ ಬಾಸು ಅಂತ ಅವರು ಮಲಿಕೋಬೋದು. ನಾನೇ ಬಿಗ್ ಬಾಸ್ ಆಗಬೇಕು ಅಂತ ಬರೋರು ಅದರಲ್ಲೇನಿಲ್ಲ. ಯಾಕೆಂದರೆ ಎಲ್ಲರಿಗೂ ವೆಲ್ಕಮ್ ವೇದಿಕೆ ಬಿಗ್ ಬಾಸ್. ಅದು ನಿಮ್ಮ ಪ್ರಯತ್ನನ ಇದು ಮಾಡ್ಕೊಳ್ಳಿ. ಅವ್ರು ಕೊಟ್ಟಿರೋ ಟಾಸ್ಕ್ ಅಲ್ಲ, ನಿಮ್ಮ ಓನ್ ಟಾಸ್ಕ್. ಅವ್ರು 1000 ಟಾಸ್ಕ್ ಕೊಡ್ತಾರೆ, ಅದನ್ನು ಇದು ಮಾಡಿ ಅಂದ್ಬಿಟ್ಟು ಮನೋರಂಜನೆ ಕೊಡಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಕಾಗೆ ಹಾರಿಸ್ತಾ ಇದ್ದಾನೆ, ನೆಕ್ಸ್ಟ್ ಬಿಗ್ ಬಾಸ್ ಹಾರಿಸ್ಬೇಕು. ಅವ್ನ ಕಾಗೆ ಈಗ ಹಾರಿಸ್ತಾ ಇಲ್ಲ, ಪಾಪ ಮೊದಲು ಹಾರಿಸ್ತಾ ಇದ್ದ. ಒಳ್ಳೆಯವನು ಡ್ರೋನ್ ಪ್ರತಾಪ್, ಯಾಕೆಂದರೆ ಬ್ರದರ್ ಅವನು, ಗೊತ್ತಾಯ್ತಾ? ಡ್ರೋನ್ ಪ್ರತಾಪ್ ಬಗ್ಗೆ ಏನು ಪಾಪ ಅಂದರೆ ಅವನು ಏನೋ ಏಜಲ್ಲಿ ಅದು ಏನೋ ಒಂದು ಕಂಡುಹಿಡಿಯೋಕೆ ಇದು ಮಾಡಿದ್ದೀವಿ. ಈಗಲೂ ಅವ್ನು ಹೇಳ್ತೇನೆ, ಡ್ರೋನ್ ಪ್ರತಾಪ್ ಏನೋ ಕನಸುಗಳಿದೆ. ಅವ್ನು ಡ್ರೋನ್ ಹಾರಿಸೋಕ್ಕಿಂತ ಹೆಚ್ಚಾಗಿ ಏನೋ ಒಂದು ಕನಸುಗಳು ಇದು ಮಾಡ್ತಾರೆ. ಬಿಗ್ ಬಾಸ್ ಶೋಯಿಂದ ಯೂಸ್ ಆಗ್ತಾವೆ ಅಂತಾರೆ? ಖಂಡಿತವಾಗಿ ಡ್ರೋನ್ ಥರ ಯೂಸ್ ಆಗ್ತಾನೆ. ಅಲ್ಲಿದ್ದವ್ರು ಮನೆಯಲ್ಲಿ ಪ್ರತಿಯೊಬ್ಬರು ಯೂಸ್ ಆಗ್ತಾರೆ. ಯಾಕೆಂದರೆ ಒಬ್ಬನು ಇಂಡಿವಿಜುವಲ್ ನೋಡಿಲ್ಲ, ಎಲ್ಲರೂ ಯೂಸ್ ಆಗ್ತಾರೆ ಸರ್, ಎಲ್ಲರೂ ಯೂಸ್ ಆಗ್ತಾರೆ. ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್, ಯಾಕೆಂದರೆ ಅಲ್ಲಿರೋದು ಯಾರೋ ಬೆನ್ನೆಲುಬು. ಬಿಗ್ ಬಾಸ್ ಅಂದಿದ ತಕ್ಷಣ ಇಲ್ಲೇ ಬರ್ತಾರೆ ಕಿಚ್ಚ ಸುದೀಪ್ ಸರ್, ಗೊತ್ತಾಯ್ತಾ? ಅವ್ರು ಬಂದಮೇಲೆ ಅವ್ರು ಏನು ತಿದ್ದುಪಡಿ ಮಾಡೋಕ್ಕೆ ಅವರೇ ರೆಡಿ. ಕಿಚ್ಚ ಸುದೀಪ್ ಸರ್, ನಾನು ಈಗಲೂ ಹೇಳ್ತೀನಿ, ಪ್ರಾಣ ಕೊಡ್ತೀನಿ. ನನ್ನ ಪ್ರಾಣ ಇವತ್ತು ಹೋಯ್ತೈತೆ. ನಾಳೆ ಯಾರಿಗೆ ಕೊಡಲಿ ಅಂದರೆ ಕಿಚ್ಚ ಸುದೀಪ್ ಸರ್ ಪಾದಕ್ಕೆ ಇದು ಮಾಡಿ ಅಂದರೆ ನಾನು ಹೋಗ್ತೀನಿ. ಅಂಥ ಅಭಿಮಾನಿ ಹುಚ್ಚನ ಮಗ ನಾನು, ಗೊತ್ತಾಯ್ತಾ? ಯಾಕೆಂದರೆ ಕಿಚ್ಚ ಸುದೀಪ್ ಸರ್ ಅಭಿಮಾನಿ ಮಾತ್ರ ಅಲ್ಲ, ಉಪೇಂದ್ರ ಅವ್ರ ಅಭಿಮಾನಿ, ಗೊತ್ತಾಯ್ತಾ? ಮಗಿನೆಲ್ಲ ಮಾತಾಡೋದು ಹಂಗೆ ಆಗ್ತಾರಲ್ಲ. ಯಾಕೆಂದರೆ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಈಗಿರೋ ಇಂಡಸ್ಟ್ರಿನಲ್ಲಿ ಪುನೀತ್ ರಾಜ್ಕುಮಾರ್ ಹೋದರು. ಪುನೀತ್ ರಾಜ್ಕುಮಾರ್ ಇರಬೇಕಾಗಿತ್ತು. ಇಂಡಸ್ಟ್ರಿ ನೆಕ್ಸ್ಟು ಕೊಡೋರು, ಇಡೀ ಇಂಡಸ್ಟ್ರಿ ಅಲ್ಲಾಡಬೇಕಾಗಿತ್ತು. ಆ ಥರ ಅವ್ರಿಗೇನು ಸರ್, ದೇವರು
ಬೇಜಾರು ಮಾಡ್ಕೊಬೇಡಿ. ಎಲ್ಲೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿ. ಕರೆಕ್ಟ್ ಆಗಲ್ಲ, ಯಾಕೆಂದ್ರೆ ನಾನು ಒಬ್ಬ ಕನ್ನಡಿಗನಾಗಿ ಅವ್ರ ಅಪ್ಪು ಅಂದರೆ ಸುಮ್ಮನೆ ಹಂಗೆ ಹಿಂಗೆ ಹೇಳೋದಲ್ಲ. ದೇವರು ಅಂತ ಎಲ್ಲವನ್ನೂ ಹೇಳ್ತಾರೆ ಅಂತ ನಾನು ಹೇಳೋದಲ್ಲ. ಯಾಕಂದರೆ ಅಷ್ಟು ಆ ಥರ ನಾನು ಆಟ್ಲೆಗೆ ಹಗ್ ಮಾಡಿದ್ದೀನಿ ಅವ್ರನ್ನ, ಹಗ್ ಮಾಡಿದ್ದೀನಿ. ಅದು ಸ್ಪೆಷಲ್ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಇಲ್ಲೇ ಇದರಲ್ಲಿ ಯೂನಿವರ್ಸಿಟಿ ಬರ್ತಿದಾರಲ್ಲ, ಅಂದರೆ ನಿಜಾಮಲ್ಲ ಯಾವುದೋ ಅದು ITC ಅಕಾಡೆಮಿ, ಅಲ್ಲಿ ಬಂದಿರೋ ಒಂದ್ಸಲಿ ಅವರು ಯಾವಾಗ ಈಗ ಒಂದು 8 ವರ್ಷದ ಹಿಂದೆ ಅಪ್ಪು ಅಂದರೆ ಅಪ್ಪುನೇ. ಈಗ ನಾನು ಪ್ರಾಣ ಅಲ್ಲ, ಈಗ ಹೋದ್ರೂ ಯಾರಿಗೋಸ್ಕರ ಪ್ರಾಣ ಕೊಡ್ತೀನಿ, ನಾನು ಅಬ್ಬು ಸರ್ಗೋಸ್ಕರ ಅಂತ ನಾನು ಎದೆ ಉಬ್ಬಿಸ್ಕೊಂಡು ಹೋಗ್ತೀನಿ. ಯಾವನು ಹೊಡಿತಾನೋ ಹೊಡಿಲಿ, ಹೊಡೆದು ಬಿಸಾಕಿದ್ರೂ ನಾನು ಅಬ್ಬು ಸರ್ಗೆ ಆತ್ಮಾರ್ಪಣೆ ನನಗೆ ಯಾವಾಗಲೂ ಸರ್. ಯಾಕೆಂದರೆ ಅಂಥ ಗ್ರೇಟ್ ಪರ್ಸನ್ ಬರೋಲ್ಲ ಸರ್, ಬರೋಲ್ಲ. ಅಂಥ ಗ್ರೇಟ್ ಪರ್ಸನು ಅಪ್ಪು ಅಂತ ಹೆಸರು ಇಡೀ ಇಂಡಿಯಾದಲ್ಲಿ ನಾನು ಹೇಳ್ತೀನಿ, ಒನ್ ಆಫ್ ಲೆಜೆಂಡ್ರಿ ಅಪ್ಪು ಸರ್. ಇಡೀ ಇಂಡಿಯಾದಲ್ಲಿ ಅವನ ಮಾತಾಡ್ತಾನೆ ಥರ್ಡ್ ಕ್ಲಾಸ್ ಹಂಗೆ ಹಿಂಗೆ ಅಂತ ಅನ್ಕಾಳ ನನ್ನ ಮಕ್ಳು ಇರ್ತಾರೆ. ಯಾಕಂದರೆ ಅಂಥವ್ರೆಲ್ಲ ನಾವೇನು ಇದು ಮಾಡೋಕ್ಕಾಗಲ್ಲ, ಅಂಥವೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಒನ್ ಆಫ್ ದಿ ಲೆಜೆಂಡ್ರಿ ಸರ್. ಯಾಕೆ ಅಂತ ಹೇಳಿಕೆ ಸುಮ್ಮನೆ ಹಾಕಂಗೆ. ಯಾರು ವಿನ್ ಆಗ್ತಾರಂತೀರಿ ಈ ಸಲ ಬಿಗ್ ಬಾಸಲ್ಲಿ? ಯಾರು ವಿನ್ ಆದರೂ ನಮ್ಮ ಖುಷಿನೇ. ಬಟ್ ಯಾರೇ ವಿನ್ ಆಗಲಿ, ಒಳಗಡೆ ಇರೋರು ಯಾರು ಏನು ಅಂತ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ಗೆ ಅವಮಾನ ಆಗುವಂಥ ಅಲ್ಕಾ ಕೆಲಸ ಏನು ಮಾಡಬೇಡಿ, ಒಳ್ಳೆ ಕೆಲಸ ಮಾಡಿ. ಯಾಕೆಂದರೆ ಅಂಥ ವೇದಿಕೆನಲ್ಲಿ ಇದ್ದೀರಾ, ಬಟ್ ಯಾರೂ ಮಾಡ್ತಾಯಿಲ್ಲ ಸರ್, ಯಾರೂ ಮಾಡ್ತಾಯಿಲ್ಲ. ಯಾರೂ ಮಾಡ್ತಾಯಿಲ್ಲ, ವೇದಿಕೆಯಲ್ಲಿ ಇರೋರು ಯಾರೂ ಮಾಡ್ತಾಯಿಲ್ಲ. ನಮ್ಮ ಅಣ್ಣ ತಮ್ಮಂದಿರು ಮೊದಲು ಥರ ನಡೀತಾ ಇಲ್ಲ. ಬಿಗ್ ಬಾಸಲ್ಲಿ ಡಿಸೆನ್ಸಿ ಬಂದಿದೆ. ಬಿಗ್ ಬಾಸಲ್ಲಿ ಎಲ್ಲರೂ ಪಾಪ ನಮ್ಮದು ಅಟ್ಲೀಸ್ಟ್ ನಾವು ಸೋದರ ಪರವಾಗಿಲ್ಲ, ಸಮಾಜವನ್ನು ಕೊಟ್ಟೋಗೋಣ ಅಂತ ಬಂದಿದೆ. ಪ್ರತಿಯೊಬ್ಬರು ಒಳ್ಳೆಯವರು ಪಾಪ. ಯಾಕಂದರೆ ನನಗೆ ಹೆಸರು ಗೊತ್ತಿಲ್ಲ. ಪ್ರತಿಯೊಬ್ಬರು ಈಗಿರೋ ಕಂಟೆಸ್ಟೆಂಟ್ಗಳು ಪಾಪ ಹೆಣ್ಮಕ್ಳಿದ್ದಾರೆ, ಗಂಡ್ಮಕ್ಳು ಇದ್ದಾರೆ. ಒಂದು ಶಿವರಾಜ್ ಕೇರ್ಪೇಟೆ ಅವ್ರು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಈಗಿಲ್ಲ ಅವರು ಒಂದು ಸೀಸನಲ್ಲಿ ಅವ್ರಿಗೂ ಒಂದು ಚಾನ್ಸ್ ಸಿಗಬೇಕಾಯ್ತು, ಸಿಕ್ಕಿಲ್ಲ ಅವ್ರಿಗೆ. ಗೊತ್ತಾಯ್ತಾ? ಇದರಲ್ಲಿ ಕನ್ನಡಿಗರಲ್ಲಿ ಇಲ್ಲ. ನಮ್ಮ ಕಿಚ್ಚ ಸುದೀಪ್ ಸರ್ ಗೊತ್ತಾಯ್ತಾ ಮಾಡಿದ್ದು, ಕಿಚ್ಚ ಸುದೀಪ್ ಸರ್ ಮಾಡಿದ್ದು ಇವತ್ತಲ್ಲ ಯಾವತ್ತಲ್ಲ, ಯಾವಾಗ್ರೀನವರು ನಂಬರ್ 1 ಬರಬೇಕು. ಬಿಗ್ ಬಾಸು ಬಂದಿದೆ, ಬಟ್ ನಮ್ಮ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಬೇಕು ಬಿಗ್ ಬಾಸಿಗೆ. ಬಿಗ್ ಬಾಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಳಿಸಿ. ಹಿಂಗೆ ಬರಬೇಕು ಬಿಗ್ ಬಾಸು, ನಮ್ಗೆ ಈ ಥರ ಅಭಿನಯ ಬೇಕು, ಈ ಥರ ಇದು ಮಾಡಿ. ಅದು ನಮ್ಮ ಸರ್ರು ಇದು ಮಾಡ್ಬೇಕು. ಹಂಗೆ ಅಂದ್ಕೊಂಡು ಬಿಗ್ ಬಾಸ್ ಸರಿ ಇಲ್ಲ, ಅದು ಇದು ಕೆಲವ್ರು ಅಂತಾರೆ ಸೂಪರ್ ಆಗಿದೆ ಅಂತಾರೆ. ಏನು ಮೇಡಮ್ ಸರ್, ಥ್ಯಾಂಕ್ ಯು ಸರ್. ನಾವು ನಿಮಗೆ ಹೇಳ್ಬೇಕು, ನೀವು ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಹೇಳ್ತೀನಿ ನೋಡಿ ಸರ್, ಕೋಟಿ ಧನ್ಯವಾದಗಳು. ದಯವಿಟ್ಟು ನಮ್ಮ ಸುದೀಪ್ ಸರ್, ನಿಮ್ಮ ಕರ್ನಾಟಕ ಎಲ್ಲ ಇಡೀ ಇದು ಬರಲಿ. ನಾವು ಸುದೀಪ್ ಸರ್ ನಂಬರ್ 1, ಬಾಲಿವುಡಲ್ಲಿ ನಂಬರ್ 1 ಇವತ್ತು. ಗೊತ್ತಾಯ್ತಾ? ದಬಾಂಗಲ್ಲೆಲ್ಲ ಸಲ್ಮಾನ್ ಖಾನ್ ಅವನ್ನೆಲ್ಲ ಇದು ಮಾಡಿ, ಈಗಲೂ ಏನಾರ ಬಾಲಿವುಡಲ್ಲಿ ಚಾನ್ಸ್ ಕೊಟ್ಟರೆ ಸುದೀಪ್ ಸರ್ ನಂಬರ್ 1. ದಯವಿಟ್ಟು ಬೇಜಾರು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶಿವಕುಮಾರ್ ಅಂತ.